ನಮಸ್ತೆ ಕರ್ನಾಟಕ. ಇವತ್ತಿನ ಕ್ರಿಕೆಟ್ ಅಪ್ಡೇಟ್ ಏನಂತ ನೋಡ್ಕೊ ಬರೋಣ. ಸೊ ಫಸ್ಟ್ ಅಪ್ಡೇಟ್ ಬಂದು ರಿಷಬ್ ಪಂತ್ ಕ್ಯಾಪ್ಟನ್ಸಿಗೆ ಬಾಯ್ ಬಾಯ್ ಹೇಳಿದ್ದಾರೆ. ಹೌದು, ನೀವು ಕೇಳ್ತಾ ಇರೋದು ನಿಜಾನೇ ಆಗಿರ್ತದೆ. ಏನಂತ ಹೇಳಿದ್ರೆ ರಿಷಬ್ ಪಂತ್ ಏನಿದ್ದಾರೆ ಅವರು ತಮ್ಮ ಕ್ಯಾಪ್ಟನ್ಸಿಗೆ ಗುಡ್ ಬಾಯ್ ಹೇಳಿದ್ದಾರೆ. ಸೊ ಲಕ್ನೋ ಸೂಪರ್ ಜೈಂಟ್ಸ್ ನ ಕ್ಯಾಪ್ಟನ್ ಆಗಿದ್ರು, ಅದು IPL ನಲ್ಲಿ. ಆದ್ರೆ ಇವಾಗ ಪ್ರೈಸ್ ಟ್ಯಾಗ್ ನ ಒಂದು ಪ್ರೆಷರ್ ಇರ್ಬೋದು, ಹಾಗೇನೆ ಲಕ್ನೋ ಸೂಪರ್ ಜಾಯಿಂಟ್ಸ್ ನ ಹೀನಾಯ ಪ್ರದರ್ಶನ ಇರ್ಬೋದು. ಈ ಎರಡು ರೀಸನ್ ಗಳಿಂದ ರಿಷಬ್ ಪಂತ್ ತಮ್ಮಿಚ್ಛೆಯಿಂದ ತಾವೇ ಇವಾಗ ಕ್ಯಾಪ್ಟನ್ಶಿಪ್ಗೆ ಗುಡ್ ಬೈ ಹೇಳಿದ್ದಾರೆ. ಸೊ ಇದನ್ನು ಅಫಿಷಿಯಲ್ ಆಗಿ ಕನ್ಫರ್ಮೇಶನ್ ಮಾಡಲಾಗಿದೆ. ಸೊ ಲಕ್ನೋ ಸೂಪರ್ ಜಾಯಿಂಟ್ಸ್ ನ ಕೋಚ್ ಏನಿದ್ದಾರೆ ಟಾಮ್ ಮೋಡಿ ಬಂದು ಅವರು ಈ ಒಂದು ಅಫಿಷಿಯಲ್ ಸ್ಟೇಟ್ಮೆಂಟ್ ಅನ್ನು ಪಾಸ್ ಮಾಡಿದ್ದಾರೆ. ಸೊ ರಿಷಬ್ ಪಂತ್ ತಮ್ಮ ಇಚ್ಛೆಯಿಂದ ತಾವೇ ಒಂದು ಕ್ಯಾಪ್ಟನ್ಸಿಗೆ ಬಾಯ್ ಬಾಯ್ ಹೇಳಿದ್ದಾರೆ ಅಂತ ಹೇಳ್ಬೋದಾಗಿರ್ತದೆ. ಸೊ ರಿಷಬ್ ಪಂತ್ಗೆ ತುಂಬಾನೇ ಪ್ರೆಷರ್ ಇತ್ತು, ಒಂದು ಪ್ರೈಸ್ ಟ್ಯಾಗ್ ಇದು. ಹಾಗೇನೆ ಲಕ್ನೋ ಸೂಪರ್ ಜಾಯಿಂಟ್ಸ್ ನ ಮಾಲೀಕತ್ವ ಏನಿದೆ ತುಂಬಾನೇ ಬಾರಿ ನೀವು ನೋಡಿರ್ತೀರಾ. ಸೊ ಪ್ಲೇಯರ್ಗಳೊಂದಿಗೆ ಅನುಚಿತ ವರ್ತನೆ ಮಾಡ್ತಾರೆ ಅಂತ ಅಪ್ಡೇಟ್ಗಳು ಇರ್ತಾ ಇತ್ತು. ಆದ್ರೆ ಇವರ ಮಧ್ಯೆ ಆ ರೀತಿಯಾದಂತಹ ವರ್ತನೆ ಆಗಿತ್ತಾ ಅನ್ನೋದಕ್ಕೂ ಇಲ್ಲಿ ಯಾವುದೇ ಸಾಕ್ಷ್ಯಗಳಿಲ್ಲ. ಆದ್ರೂ ಕೂಡ ರಿಷಬ್ ಪಂತ್ಗೆ ಪ್ರೆಷರ್ ಅಂತೂ ತುಂಬಾನೇ ಇದ್ದಿತ್ತು. ಅದೇ ರೀಸನ್ಗೆ ಇರ್ಬೋದು ರಿಷಬ್ ಪಂತ್ ಇವಾಗ ಕ್ಯಾಪ್ಟನ್ಶಿಪ್ ಇಂದ ಬಾಯ್ ಬಾಯ್ ಹೇಳಿದ್ದಾರೆ ಅಂತ ಅಪ್ಡೇಟ್ ಬರ್ತಾ ಇದೆ. ಹಿಂದೊಮ್ಮೆ ಗೋಯಂಕ ಸಾಬ್ ಏನಿದ್ದಾರೆ ಅವರು ರಿಷಬ್ ಪಂತ್ ಬಗ್ಗೆ ತುಂಬಾ ದೊಡ್ಡ ಮಾತಾಡಿದ್ರು. ಸೊ ಮುಂದಿನ 10 ವರ್ಷಗಳಲ್ಲಿ ನೀವು ರಿಷಬ್ ಪಂತ್ ಅವರನ್ನು ರೋಹಿತ್ ಶರ್ಮಾ ಹಾಗೂ MS ಧೋನಿ ಅವರ ಸಾಲಿನಲ್ಲಿ ನೋಡ್ಬೋದಂತ ಹೇಳಿದ್ರು. ಸೊ ಅವರ ಮಾತು ಇವಾಗ ಸುಳ್ಳಾಗ್ತಿದೆ ಅಂತ ಹೇಳ್ಬಹುದು. ಸೊ ಅದಕ್ಕೆ ಹೇಳೋದು ಕ್ರಿಕೆಟ್ ನಲ್ಲಿ ಏನಾಗ್ತದೆ ಅಂತ ಅರಿವಿರೋದಿಲ್ಲ. ಸೊ ಅದಕ್ಕಾಗಿ ತುಂಬಾ ಬೇಗನೆ ಬಾಯ್ ಬಡ್ಕೊಳ್ಳೋದು ಒಳ್ಳೇದಲ್ಲ ಅಂತ ಅನಿಸ್ತಾ ಇದೆ. ಸೊ ಇವಾಗ ನೋಡೋದಾದ್ರೆ ರಿಷಬ್ ಪಂತ್ ತನ್ನ ಕರಿಯರ್ ಅನ್ನು ಹಾಳು ಮಾಡ್ಕೊಳ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ. ಸೊ ಒಳ್ಳೆ ಪ್ಲೇಯರ್ ಆಗಿದ್ರು, ಯಾಕೆ ಈ ರೀತಿಯಾದಂತಹ ನಿರ್ಧಾರ ತೆಗೆದುಕೊಂಡ್ರು ಅನ್ನೋದು ಕೂಡ ನಮ್ಗೆ ಗೊತ್ತಾಗೋದಿಲ್ಲ. ಸೊ ದಿಲ್ಲಿಯಲ್ಲಿ ಇದ್ದಿದ್ರೆ ತುಂಬಾನೇ ಬೆಟರ್ ಆಗ್ತಾ ಇತ್ತು ಅಂತ ಅನಿಸ್ತಾ ಇತ್ತು. ಸೊ ಅವರು ಲಕ್ನೋ ಕಡೆ ಹೋದ್ರು ಅಲ್ಲಿ ಅಪಾರ್ಚುನಿಟಿಗೆ, ಆದ್ರೆ ಅಲ್ಲಿಯೂ ಕೂಡ ಆಗಿ ಬರ್ಲಿಲ್ಲ ಅವರಿಗೆ. ಸೊ ಅದರಿಂದ ಅವರು ಕ್ಯಾಪ್ಟನ್ಸಿಯಿಂದ ಸ್ಟೆಪ್ ಔಟ್ ಆಗಿದ್ದಾರೆ. ಇನ್ನು ನೆಕ್ಸ್ಟ್ ಅಪ್ಡೇಟ್ ಬಂದು ಹಾರ್ದಿಕ್ ಪಾಂಡ್ಯ ಅವರ ಬಗ್ಗೆ ಆಗುತ್ತದೆ. ಸೊ ಹಾರ್ದಿಕ್ ಪಾಂಡ್ಯ ಅವರನ್ನು ಕೂಡ ಕ್ಯಾಪ್ಟನ್ಸಿಯಿಂದ ರಿಮೂವ್ ಮಾಡುವ ಚಾನ್ಸಸ್ ಇದೆ ಅಂತ ಅಪ್ಡೇಟ್ ಬರ್ತಾ ಇದೆ. ಸೊ ಹಾರ್ದಿಕ್ ಪಾಂಡ್ಯ ಪರಿಸ್ಥಿತಿ ನೀವೇ ನೋಡಿರ್ತೀರಾ, ಕೆಲವೊಂದು ಪ್ಲೇಯರ್ಗಳ ಸಾಥ್ ಅವರಿಗೆ ಸಿಗ್ಲಿಲ್ಲ. ಇವರು ತುಂಬಾನೇ ಪ್ರಯತ್ನ ಪಟ್ಟಿದ್ರು, ಆದ್ರೆ ಮುಂಬೈ ಇಂಡಿಯನ್ಸ್ ಸೋಲೋಕೆ ಕಾರಣ ಆಯ್ತು ಅಂತ ಹೇಳ್ಬಹುದು. ಆದ್ರೆ ಕ್ಯಾಪ್ಟನ್ಸಿಯಲ್ಲಾಗ್ಲಿ ಪ್ಲೇಯರ್ ನಲ್ಲಾಗ್ಲಿ ಯಾವುದೇ ರೀತಿಯಾದಂತಹ ದೋಷವಿಲ್ಲ. ಆದ್ರೂ ಕೂಡ ಯಾಕೋ ಗೊತ್ತಿಲ್ಲ ಮುಂಬೈ ಇಂಡಿಯನ್ಸ್ ಇವಾಗ ಹಾರ್ದಿಕ್ ಪಾಂಡ್ಯ ಅವರನ್ನು ಕೆಳಗಿಳಿಸೋಕೆ ಯೋಚನೆ ಮಾಡ್ತಾ ಇದೆ ಅನ್ನುವಂತಹ ಅಪ್ಡೇಟ್ ಬರ್ತಾ ಇದೆ. ಸೊ ಇದು ಹಾರ್ದಿಕ್ ಪಾಂಡ್ಯ ಅಭಿಮಾನಿಗಳಿಗೆ ತುಂಬಾ ಬೇಜಾರಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ GTಯಲ್ಲಿ ರಾಜನಂತಿದ್ದ ಹಾರ್ದಿಕ್ ಪಾಂಡ್ಯ ಯಾಕೋ ಗೊತ್ತಿಲ್ಲ ಮುಂಬೈ ಇಂಡಿಯನ್ಸ್ಗೆ ಬಂದೇ ಬಿಟ್ರು. ಸೊ ಹಣದ ಲಾಭಿಗೆ ಬಂದ್ರ ಅಥವಾ ಇನ್ಯಾವುದಕ್ಕೂ ಬಂದ್ರ ಅನ್ನೋದು ಇಲ್ಲಿ ಅರ್ಥ ಆಗುದಿಲ್ಲ. ಸೊ ಏನೇ ಆಗಿರ್ಲಿ ಅದು ಒಬ್ಬ ಪ್ಲೇಯರ್ ನ ಚಾಯ್ಸ್ ಆಗಿರ್ತದೆ. ಸೊ ಪ್ಲೇಯರ್ ಹಣ ಮಾಡಲೇಬೇಕು. ಸೊ ಅದಕ್ಕಾಗಿ ಆಟ ಆಡ್ತಾರೆ. ಯಾಕಂತ ಹೇಳಿದ್ರೆ ತಮ್ಮ ಜೀವನವನ್ನು ತಾವು ರೂಪಿಸಿಕೊಳ್ಳುವಲ್ಲಿ ಹಣ ತುಂಬಾನೇ ಇಂಪಾರ್ಟೆಂಟ್ ಆಗಿರ್ತದೆ. ಸೊ ಅದೇ ರೀತಿಯಲ್ಲಿ ಅವರು ಮುಂಬೈ ಇಂಡಿಯನ್ಸ್ ಕಡೆ ಬಂದಿದ್ರು. ಸೊ ಇವಾಗ ಮುಂಬೈ ಇಂಡಿಯನ್ಸ್ ಹಾರ್ದಿಕ್ ಪಾಂಡ್ಯ ಅವರನ್ನು ಕ್ಯಾಪ್ಟನ್ಸಿಯಿಂದ ಕೆಳಗಿಳಿಸುತ್ತೆ ಅನ್ನುವಂತಹ ನ್ಯೂಸ್ ಬರ್ತಾ ಇದೆ. ಸೊ ಮೇ ಬಿ ನೋಡೋದಾದ್ರೆ ಮುಂಬೈ ಇಂಡಿಯನ್ಸ್ ಪುನಃ ರೋಹಿತ್ ಶರ್ಮಾ ಅವರಿಗೆ ಕ್ಯಾಪ್ಟನ್ಸಿ ಕೊಡೋ ಒಂದು ಮಾತುಕತೆ ನಡೆಸ್ತಾ ಇದೆ ಅನ್ನುವಂತ ಅಪ್ಡೇಟ್ ಬರ್ತಾ ಇದೆ. ಸೊ ಅಫಿಷಿಯಲ್ ಆಗಿ ಇನ್ನೂ ಕೂಡ ಕನ್ಫರ್ಮೇಶನ್ ಇಲ್ಲ. ಈ ತರದ ಮಾತುಗಳು ಕೇಳಿ ಬರ್ತಾ ಇರೋದಂತೂ ನಿಜ ಆಗಿರ್ತದೆ. ಸೊ ಹಾರ್ದಿಕ್ ಪಾಂಡ್ಯ ಬಗ್ಗೆ ಥಿಂಕ್ ಮಾಡ್ತಾ ಇದ್ರೆ ತುಂಬಾನೇ ಬೇಜಾರಂತ ಅನಿಸ್ತಾ ಇದೆ. ಒಬ್ಬ ಒಳ್ಳೆ ಪ್ಲೇಯರ್, ಸ್ವಲ್ಪ ಈಗೋ ಕ್ಲಾಶ್ ಇರ್ತದೆ, ಆದ್ರೂ ಕೂಡ ಈ ರೀತಿಯಾದಂತಹ ಒಂದು ಕ್ಯಾಪ್ಟನ್ಸಿಯಿಂದ ಕೆಳಗಿಳಿಸುವುದು ಒಳ್ಳೇದಲ್ಲ ಅಂತ ಅನಿಸ್ತಾ ಇದೆ. ಏನೇ ಆಗ್ಲಿ ಮುಂದಿನ ದಿನಗಳಲ್ಲಿ ಗೊತ್ತಾಗ್ತದೆ ಹಾರ್ದಿಕ್ ಪಾಂಡ್ಯ ಅವರು ಮುಂಬೈ ಇಂಡಿಯನ್ಸ್ ನಲ್ಲಿ ಆಟ ಆಡ್ತಾರ ಅಥವಾ ಬೇರಾವ ಟೀಮ್ ನಲ್ಲಿ ಆಟ ಆಡ್ತಾರ ಅನ್ನೋದು ನಮ್ಗೆ ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ಗೊತ್ತಾಗ್ತದೆ. ಸೊ ಇನ್ನು ನೆಕ್ಸ್ಟ್ ಅಪ್ಡೇಟ್ ಬಂದು ವೈಭವ್ ಸೂರ್ಯವಂಶಿ ಅವರ ಬಗ್ಗೆ ಆಗುತ್ತದೆ. ವೈಭವ್ ಸೂರ್ಯವಂಶಿಗೆ 30 ಕೋಟಿ ಸಿಗ್ತದ? ಹೌದು, ಈ ರೀತಿಯಾದಂತಹ ಅಪ್ಡೇಟ್ ಬರ್ತಾ ಇದೆ. ಇದು ಬೇರಾರಿಂದ ಅಲ್ಲ, ಇದು ಬರ್ತಾ ಇರೋದು ನೀತಾ ಅಂಬಾನಿ ಏನಿದ್ದಾರೆ ಮುಂಬೈ ಇಂಡಿಯನ್ಸ್ ನ ಓನರ್, ಅವರು ವೈಭವ್ ಸೂರ್ಯವಂಶಿಗೆ ನೀಡಿದಂತಹ ಆಫರ್ ಆಗಿರ್ತದಂತೆ. ಸೊ IPL ನಲ್ಲಿ ಮುಂಬೈ ಪರ ಆಟ ಆಡೋದಕ್ಕೆ ನೀತಾ ಅಂಬಾನಿ ವೈಭವ್ ಸೂರ್ಯವಂಶಿಗೆ 30 ಕೋಟಿಯ ಆಫರ್ ಕೊಟ್ಟಿದ್ದಾರಂತೆ. ಸೊ ಹಾಗೇನೆ ಅಂಟಿಲಾದಲ್ಲಿ ಸೈಟ್ ನ ವ್ಯವಸ್ಥೆ ಕೂಡ ಆಗ್ತದಂತೆ. ಸೊ ಇದೆಲ್ಲವೂ ಕೂಡ ಇವಾಗ ರೂಮರ್ಸ್ ಅಂತ ಹೇಳ್ಬೋದು. ಆದ್ರೆ ಇವಾಗ ಸೋಷಿಯಲ್ ಮೀಡಿಯಾಗಳಲ್ಲಿ ತುಂಬಾನೇ ಜಾಸ್ತಿ ಹರಿದಾಡ್ತಾ ಇದೆ ಅಂತ ಹೇಳಲಾಗ್ತಿದೆ. ಸೊ ಇದರಲ್ಲಿ ನಿಜಾಂಶ ಇದ್ರೂ ಇರ್ಬೋದು, ಇಲ್ದೇನೆ ಇರ್ಬೋದು. ಆದ್ರೆ ನೀತಾ ಅಂಬಾನಿ ಏನಿದ್ದಾರೆ 30 ಕೋಟಿಯ ಆಫರ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಸುಮ್ಮನೆ ಆಗಿರೋದಿಲ್ಲ. ಸೊ ಒಂದ್ ವೇಳೆ ಆ ತರ ಕೊಟ್ಟಿದ್ರೆ
ಖಂಡಿತವಾಗಿಯೂ ಮುಂಬೈ ಪರ ಆಟ ಆಡ್ಬೋದು. ಯಾಕಂತ ಹೇಳಿದ್ರೆ ಫ್ರಾಂಚೈಸಿ ಏನಿದೆ ಅವುಗಳು ಕೇವಲ ತಮ್ಮ ಬಿಸಿನೆಸ್ ಮಾತ್ರ ನೋಡ್ತವೆ. ಸೊ ಅಂಥದನ್ನು ಯಾವುದೇ ಪ್ಲೇಯರ್ ಆಗಿರ್ಬೋದು ಅದನ್ನು ಎನ್ಕ್ಯಾಶ್ ಮಾಡಲೇಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಪ್ಲೇಯರ್ಗಳ ಫಾರ್ಮ್ ಇಲ್ಲ ಅಂತ ಹೇಳಿದ್ರೆ ತೀರಾ ಚೀಪ್ ಆಗಿ ನೋಡ್ಕೊಳ್ತವೆ ಈ ಫ್ರಾಂಚೈಸಿಗಳು. ಅದರಿಂದ ಯಾವಾಗ ದುಡ್ಡು ಬರ್ತದೆ ಆವಾಗ ಎರಡೂ ಕೈಯಿಂದ ಬಾಚಿಕೊಳ್ಳುವುದು ಒಳ್ಳೇದಂತ ಅನಿಸ್ತಾ ಇದೆ. ಸೊ ಈ ಫ್ರಾಂಚೈಸಿ ಎಮೋಷನ್ ಇದೆಲ್ಲ ಸೈಡ್ ಇಟ್ಕೋಬೇಕು. ಯಾಕಂತ ಹೇಳಿದ್ರೆ ಬಿಸಿನೆಸ್ ಮಾತ್ರ ಇಂಪಾರ್ಟೆಂಟ್ ಆಗಿದೆ ಈ ಫ್ರಾಂಚೈಸಿಗಳಿಗೆ. ಯಾವ ಎಮೋಷನ್ ಆಗಿರ್ಬೋದು ಯಾವುದು ಕೂಡ ಇವರಿಗೆ ಲೆಕ್ಕಕ್ಕೆ ಬರೋದಿಲ್ಲ. ಸೊ ಅದರಿಂದ ಪ್ಲೇಯರ್ಗಳು ಏನ್ ಮಾಡ್ಬೇಕಂತ ಹೇಳಿದ್ರೆ ಎರಡೂ ಕೈಯಿಂದ ಬರುವಂತಹ ಆಫರ್ಗಳನ್ನು ಬಾಚಿಕೊಳ್ಬೇಕಾಗ್ತದೆ. ಸೊ ಮುಂದಿನ ದಿನಗಳಲ್ಲಿ ವೈಭವ್ ಸೂರ್ಯವಂಶಿಗೆ ಒಂದ್ ವೇಳೆ ಆಕ್ಷನ್ಗೆ ಹೋದ್ರೆ 30 ಕೋಟಿ ಕೊಟ್ಟು ಖರೀದಿ ಮಾಡಬಹುದಾಗಿರ್ತದೆ ಮುಂಬೈ ಇಂಡಿಯನ್ಸ್. ಯಾಕಂತ ಹೇಳಿದ್ರೆ ರೋಹಿತ್ ಶರ್ಮಾ ತುಂಬಾನೇ ಏಜ್ ಆಗಿದ್ದಾರೆ. ಸೊ ಅವರ ಬ್ಯಾಕಪ್ ಆಗಿ ಮೇನ್ ಪ್ಲೇಯರ್ ಆಗಿ ಮುಂಬೈ ಇಂಡಿಯನ್ಸ್ಗೆ ವೈಭವ್ ಸೂರ್ಯವಂಶಿನ ಕರೆತರಬಹುದಾಗಿರ್ತದೆ. ಸೊ ಇದು ಇವತ್ತಿನ ಕ್ರಿಕೆಟ್ ಅಪ್ಡೇಟ್. ಯಾರಿಗಾದ್ರೂ ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೇನೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.